ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ರುಕ್ಮಿಣಿ. ಇವತ್ತೊಂದು ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲ ರೀತಿ ಮಾಡ್ಬೋದು. ನಾನಿಲ್ಲಿ ರಾತ್ರಿ ಅನ್ನ ಉಳ್ಕೊಂಡಿರೋದನ್ನ ಯೂಸ್ ಮಾಡಿ ಸೂಪರ್ ಆಗಿರುವಂಥ ಟೇಸ್ಟ್ ಆಗಿರುವಂಥ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ರೊಟ್ಟಿ ಜೊತೆಗೆ ಚಟ್ನಿ ಆಗ್ಬೋದು, ಇಲ್ಲ ಪಲ್ಯ ಆಗ್ಬೋದು, ಇಲ್ಲ ತರಕಾರಿ ಸಾಂಬಾರ್ ಆಗ್ಬೋದು, ಏನು ಬೇಕಾದ್ರೂ ಕಾಂಬಿನೇಷನ್ ಆಗಿ ಸರ್ವ್ ಮಾಡ್ಕೊಂಡು ತಿನ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ತುಂಬ ಸಾಫ್ಟ್ ಆಗಿ ಕ್ರಿಸ್ಪಿಯಾಗಿ ಕೂಡ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಅನ್ನನ ಮಿಕ್ಸ್ ಮಾಡಿ ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಮೊದಲಿಗೆ ರಾತ್ರಿ ಅನ್ನ ಮಿಕ್ಕಿತ್ತು. ಅದನ್ನ ಒಂದು ಸ್ಟವ್ ಮೇಲೆ ಇಟ್ಕೊಂಡು ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ಅನ್ನ ತುಂಬಾ ಸಾಫ್ಟ್ ಆಗ್ಬೇಕು. ಒಂದು 5ರಿಂದ 6 ನಿಮಿಷ ಇದನ್ನ ಸ್ವಲ್ಪ ನೀರು ಸೇರಿಸ್ಕೊಂಡು ನೋಡಿ ಈ ರೀತಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಬೇಯಿಸ್ಕೊಂಡು ತಗೊಂಡು ಮಾಡಬೇಕು. ಅನ್ನ ನೀರು ಕೂಡ ತುಂಬಾ ಬಿಸಿ ಇರಬೇಕು. ನೋಡಿ ಇವಾಗ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಕೂಡ. ಇವಾಗ ಇದನ್ನ ಒಂದು ಬೇಸನ್ಗೆ ನಾನು ಹಾಕ್ಕೊಳ್ತೀನಿ. ರೊಟ್ಟಿ ಹಿಟ್ಟನ್ನ ಕಲ್ಸ್ಕೊಳ್ಳೋಕ್ಕೋಸ್ಕರ ಒಂದು ಬೇಸನ್ ತಗೊಂಡು ಅದಕ್ಕೆ ಈ ಅನ್ನನ ಸೇರಿಸ್ಕೊಳ್ತಾ ಇದ್ದೀನಿ. ಬಿಸಿ ಇದ್ದಂಗೆನೆ ನಾವಿಲ್ಲಿ ನೋಡಿ ಅಕ್ಕಿ ಹಿಟ್ಟು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೇಕು. ಇಲ್ಲಿ ನಾವು ಮಿದ್ಕೊಳ್ಳೋಕೆ ಎಕ್ಸ್ಟ್ರಾ ನೀರೇನು ಹಾಕ್ಕೊಳ್ಳೋದು ಬೇಡ. ಬೇಕಂದ್ರೆ ಹಾಕ್ಕೊಬೋದು, ಬೇಡ ಅಂದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ನಾವಿಲ್ಲಿ ಮೊದಲಿಗೆ ಚಮಚದಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಯಾಕೆಂದ್ರೆ ಅನ್ನ ಬಿಸಿ ಇರೋದ್ರಿಂದ ಕೈ ಸುಡುತ್ತೆ. ಹಾಗಾಗಿ ಚಮಚದಲ್ಲೇ ನೋಡಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡು ತಗೋಬೇಕು. ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಇದನ್ನೆಲ್ಲ ಹಿಟ್ಟನ್ನ ಒಂದು ಸೈಡಿಗೆ ಈ ರೀತಿ ನೋಡಿ ಪ್ರೆಸ್ ಮಾಡಿ ಇಟ್ಕೋಬೇಕಾಗತ್ತೆ. ಒಂದೇ ಸಲ ಎಲ್ಲ ಹಿಟ್ಟನ್ನು ಕಲ್ಸಕ್ ಹೋಗ್ಬಾರ್ದು. ಒಂದೇ ಸಲ ಎಲ್ಲ ಹಿಟ್ಟು ಕಲ್ಸಿ ಇಟ್ಕೊಬಿಟ್ರೆ ಹಿಟ್ಟು ಮೆತ್ತಗಾಗ್ಬಿಡುತ್ತೆ. ಆಮೇಲೆ ರೊಟ್ಟಿ ತಟ್ಟಕ್ ಆಗೋದಿಲ್ಲ. ಹಾಗಾಗಿ ನೋಡಿ ಈ ರೀತಿ ಒಂದು ಸೈಡಿಗೆ ಎಲ್ಲ ಇಟ್ಕೊಂಡು ಆಮೇಲೆ ನೋಡಿ ಇದರಲ್ಲಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ತಗೊಂಡು ನಾನು ಕೈಯಲ್ಲಿ ಈ ತರ ಮಿತ್ಕೊಳ್ತೀನಿ. ನೋಡ್ಕೊಂಡು ಮಿತ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಬೇಕು ಅಂತ ಹೇಳಿದ್ರೆ ತಣ್ಣಗಿರೋ ನೀರನ್ನೇ ನಾವು ಯೂಸ್ ಮಾಡಿ ಇಲ್ಲಿ ಹಿಟ್ಟನ್ನ ಕಲಿಸ್ಕೋಬಹುದು. ನಾನು ಇನ್ನು ಸ್ವಲ್ಪ ನೀರು ಬೇಕು ಅನ್ನಿಸ್ತು, ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಚಿಮುಕಿಸ್ಕೊಂಡು ನಾನು ಹಿಟ್ಟು ನೋಡಿ ಎಷ್ಟು ಬೇಕೋ ಅಷ್ಟನ್ನ ಇವಾಗ ಮೊದಲಿಗೆ ಚೆನ್ನಾಗಿ ಈ ತರ ನಾದ್ಕೊಂಡು ಕಲಿಸ್ಕೊಳ್ತೀನಿ. ನಾವು ಹಿಟ್ಟನ್ನ ಎಷ್ಟು ಚೆನ್ನಾಗಿ ನಾದ್ತೀವೋ ರೊಟ್ಟಿ ಕೂಡ ಅಷ್ಟೇ ಸಾಫ್ಟ್ ಆಗಿ ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಕೂಡ. ನೋಡಿ ತೋರಿಸ್ತೀನಿ. ಈ ರೀತಿ ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ರೊಟ್ಟಿ ಎಲ್ಲೂ ಕಟ್ ಆಗೋದಿಲ್ಲ. ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ನಾದ್ಕೋಬೇಕು. ಇವಾಗ ನಾನು ಇದನ್ನ ಉಂಡೆ ಕಟ್ಕೊಳ್ತೀನಿ. ನಮಗೆ ಎಷ್ಟು ಸೈಜ್ ಬೇಕು ಅಷ್ಟು ಸೈಜ್ ನೋಡ್ಕೊಂಡು ಉಂಡೆ ಕಟ್ಕೊಳ್ಳೋಣ. ಈ ರೀತಿ ನೋಡಿ ಈ ರೀತಿ ಕಟ್ಕೊಂಡಿದ್ದೀನಿ. ಇವಾಗ ಇದನ್ನ ಸೈಡಿಗೆ ಎತ್ತಿಟ್ಟು ನಾನಿಲ್ಲಿ ರೊಟ್ಟಿ ತಟ್ಟಕ್ಕೋಸ್ಕರ ಒಂದು ಕವರ್ ತಗೊಂಡಿದ್ದೀನಿ ನೋಡಿ. ಇಲ್ಲ ನಿಮ್ಗೆ ಯಾವ್ದು ಬೇಕೋ ಬಟರ್ ಪೇಪರ್ ಇದ್ರೆ ಅದು ಕೂಡ ತಗೊಳ್ಳಿ. ನಾನು ಕವರ್ ತಗೊಂಡಿದ್ದೀನಿ. ಈಗ ಸ್ವಲ್ಪ ಎಣ್ಣೆ ಸವರ್ಕೊಳ್ಳೋಣ, ಅಡಿಗೆ ಎಣ್ಣೆ. ನಾವಿಲ್ಲಿ ನೀರೇನು ಹಾಕೋದು ಬೇಡ. ಡೈರೆಕ್ಟಾಗಿ ಸ್ವಲ್ಪ ಎಣ್ಣೆ ಸವರ್ಕೊಂಡು ಉಂಡೆ ಮಾಡಿಟ್ಕೊಂಡಿದ್ನಲ್ಲ ಹಿಟ್ಟನ್ನ ಅದನ್ನ ಮೊದಲಿಗೆ ಕೈಯಲ್ಲಿ ತಟ್ಕೊಳ್ಳೋಣ. ನೋಡಿ ಈ ರೀತಿ ಎಷ್ಟು ಅಗಲ ಆಗುತ್ತೆ ಅಷ್ಟು ಅಗಲ ಕೈಯಲ್ಲಿ ಒಂದ್ಸಲ ಈ ರೀತಿ ಪ್ರೆಸ್ ಮಾಡಿಕೊಂಡು ನೋಡಿ ಈ ರೀತಿ ತಟ್ಕೊಳ್ತೀನಿ. ಈ ರೀತಿ ತಟ್ಕೊಂಡು ಆಮೇಲೆ ಕವರ್ ಮೇಲೆ ಹಾಕೊಂಡು ತಟ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಒಡೆಯೋದಿಲ್ಲ, ಬಿರುಕು ಬಿಡೋದಿಲ್ಲ. ಈ ರೀತಿ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿ ಬರುತ್ತೆ. ನೋಡಿ ಎಣ್ಣೆ ಹಾಕಿ ಕವರ್ ಮೇಲೆ ತಟ್ತಾ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಅದು ಸೀಳ್ಕೊಳ್ಳೋದಿಲ್ಲ. ಮತ್ತೆ ಎಷ್ಟು ಅಗಲ ಬೇಕು ಮತ್ತೆ ಎಷ್ಟು ಸಣ್ಣ ಬೇಕು ತೆಳ್ಳಗೆ ಬೇಕಾದ್ರೂ ನಾವು ತಟ್ಕೋಬಹುದು. ಇಲ್ಲಿ ನೋಡಿ ಈ ರೀತಿ ಫುಲ್ ನನ್ಗೆ ಎಷ್ಟಾಗುತ್ತೆ ಅಷ್ಟು ಅಗಲವಾಗಿ ನಾನು ಇಲ್ಲಿ ತಟ್ಕೊಂಡಿದ್ದೀನಿ. ನೋಡಿ ತೋರಿಸ್ತಾ ಇದ್ದೀನಿ ಕೂಡ ಎಷ್ಟು ತೆಳ್ಳಗೆ ಬಂದಿದೆ ಅಂತೇಳಿ. ನೋಡಿ ಈ ರೀತಿ ನಾವು ಚೆನ್ನಾಗಿ ನಾದ್ಕೊಂಡು ಹಿಟ್ಟನ್ನ ಕಲಿಸ್ಕೊಂಡ್ರೆ ನೋಡಿ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತಟ್ಕೋಬಹುದು. ಇದನ್ನ ಉಲ್ಟಾ ಮಾಡಿ ತಗೊಳ್ತೀನಿ ನೋಡಿ. ನೋಡಿ ಈ ರೀತಿ ತಟ್ಕೋಬೇಕು. ಇವಾಗ ಸ್ಟವ್ ಮೇಲೆ ಹಂಚಿಟ್ಕೊಂಡಿದ್ದೀನಿ. ಹಂಚು ಕೂಡ ಕಾಯ್ಕೊಂಡಿದೆ ನೋಡಿ. ಸ್ವಲ್ಪ ನೀರು ಹಾಕಿ ತೋರಿಸ್ತೀನಿ. ನೋಡಿ ಚೆನ್ನಾಗಿ ಕಾಯ್ಕೊಂಡಿದೆ. ಇವಾಗ ಇದನ್ನ ಒಂದ್ಸಲ ಒರೆಸ್ಕೊಳ್ಳೋಣ. ನೀರು ಹಾಕಿದ್ವಲ್ಲ ಹಾಗಾಗಿ ಒರೆಸ್ಕೊಂಡು ಇವಾಗ ರೊಟ್ಟಿನ ನಾವು ತಟ್ಟಿ ಸೈಡ್ ಹಾಕೋಬಾರ್ದು, ಉಲ್ಟಾ ಹಾಕೋಬೇಕು ರೊಟ್ಟಿನ. ನೋಡಿ ಈ ರೀತಿ ಉಲ್ಟಾ ಹಾಕೊಂಡು ಇದನ್ನ ಹೈ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಮೀಡಿಯಂ ಫ್ಲೇಮಲ್ಲಿ ಬೇಯಿಸಕ್ಕೆ ಹೋಗ್ಬಾರ್ದು, ಬೇಗ ಬೇಯೋದಿಲ್ಲ. ನೋಡಿ 1 ನಿಮಿಷ ಆದಮೇಲೆ ನಾನು ಇವಾಗ ಇದನ್ನ ಉಲ್ಟಾ ಮಾಡಿ ತೋರಿಸ್ತಾ ಇದ್ದೀನಿ. ನೀರೇನು ನಾನು ಹಾಕೋದಿಲ್ಲ ಇಲ್ಲಿ, ಡೈರೆಕ್ಟಾಗಿ ಉಲ್ಟಾ ಮಾಡಿ ಬೇಯಿಸ್ಕೊಳ್ಳೋಣ. ತುಂಬ ಸಾಫ್ಟಾಗಿ ತುಂಬಾನೇ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕೂಡ. ಈ ರೀತಿ ನಾವು ಚೆನ್ನಾಗಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ಈ ರೀತಿ ತಟ್ಕೋಬಹುದು. ನೋಡಿ ಇವಾಗ ಸುತ್ತಾನು ತಿರುಗಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಅಗ್ಲವಾಗಿರೋದ್ರಿಂದ ಸೈಡ್ ಎಲ್ಲ ಬೇಯೋದಿಲ್ಲ. ಈ ರೀತಿ ಸೈಡ್ ಈ ರೀತಿ ಮಾಡಿಕೊಂಡು ನೋಡಿ ಈ ರೀತಿ ಬೇಯಿಸ್ಕೋಬೇಕಾಗತ್ತೆ. ನೋಡಿದ್ರಲ್ಲ ಸೂಪರ್ ಆಗಿ ರೊಟ್ಟಿ ರೆಡಿ ಆಗಿದೆ. ರಾತ್ರಿ ಅನ್ನ ಯೂಸ್ ಮಾಡಿರೋ ಅಂಥದ್ದು. ಈ ರೀತಿ ಅನ್ನ ಏನಾದರೂ ಯೂಸ್ ಮಾಡಿದ್ರೆ ಉಳಿದ್ರೆ ವೇಸ್ಟ್ ಮಾಡ್ದಲೆ
ಈ ರೀತಿ ರೊಟ್ಟಿನ ಮಾಡ್ಕೋಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಇನ್ನೂ ಒಂದು ಕೂಡ ನಾನು ಹಾಗೆ ತಟ್ಕೊಳ್ತೀನಿ ನೋಡಿ, ತಟ್ಟಿದ್ದೀನಿ ಕೂಡ. ಇದನ್ನು ಕೂಡ ಅದೇ ರೀತಿ ಉಲ್ಟಾ ಮಾಡಿ ಹಂಚ್ ಮೇಲೆ ಹಾಕೊಂಡು ಬೇಯಿಸ್ಕೊಳ್ತೀನಿ. ಇದೇ ರೀತಿ ಎಲ್ಲ ರೊಟ್ಟಿಗಳನ್ನು ನಾನು ತಟ್ಕೊಳ್ತೀನಿ. ಒಂದೊಂದೇ ತಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ನೋಡಿ. ಇದು ಅಷ್ಟೇ ಎಷ್ಟು ಸಾಫ್ಟ್ ಆಗಿ, ಎಷ್ಟು ಅಗಲವಾಗಿ, ಎಷ್ಟು ತೆಳ್ಳಗೆ ಬಂದಿದೆ ಅಂತೇಳಿ ನೋಡಿ. ಈ ರೀತಿ ಉಲ್ಟಾ ಮಾಡಿ ಇದನ್ನು ಕೂಡ ಹಂಚು ಮೇಲೆ ಹಾಕೊಂಡು ಬೇಯಿಸ್ಕೊಳ್ತೀನಿ ನೋಡಿ. ಎಷ್ಟೇ ಇದು ರೊಟ್ಟಿ ತುಂಬ ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ. ರಾತ್ರಿ ಏನಾದರೂ ಅನ್ನ ಉಳಿದ್ರೆ ಈ ರೀತಿ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಕೂಡ ಬರುತ್ತೆ. ನೀವು ಒಂದ್ಸಲ ಅನ್ನ ಏನಾದರೂ ಮಿಕ್ಕಿದ್ರೆ ಈ ವಿಧಾನದಲ್ಲಿ ಟ್ರೈ ಮಾಡಿ. ರೊಟ್ಟಿ ಜೊತೆಗೆ ಸಾಂಬಾರ್ ಆಗ್ಬೋದು, ಚಟ್ನಿ ಆಗ್ಬೋದು, ಇಲ್ಲ ಪಲ್ಯ ಆಗ್ಬೋದು, ಏನು ಬೇಕಾದ್ರೂ ಸರ್ವ್ ಮಾಡ್ಕೊಂಡು ತಿನ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ ನೋಡಿ. ಈ ರೊಟ್ಟಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.